ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ನೀರು ಹಿಡಿಯುವಾಗ ಕರೆಂಟ್ ಹೊಡೆದು ಮಹಿಳೆ ಸಾವು. ಬೆಂಗಳೂರಿನ ಚಾಮರಾಜಪೇಟೆಯ ಆನಂದಪುರದಲ್ಲಿ ಘಟನೆ. ಮೈಸೂರು ರಸ್ತೆ ಬಂದ್ ಮಾಡಿ ಸಾರ್ವಜನಿಕರ ಆಕ್ರೋಶ. ಪಕ್ಕದಲ್ಲೇ ಇರುವ ಟಿಪ್ಪು ನಗರದಲ್ಲಿ ಮನೆ ಮನೆಗೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಕೇಳಿದ್ರೆ ಇದು ಸ್ಲಮ್ ಅಂತಾರೆ, ನಾವು ವೋಟ್ ಹಾಕಿಲ್ವಾ? ಶಾಸಕ ಜಮೀರ್ ವಿರುದ್ಧ ಆನಂದಪುರ ಮಹಿಳೆಯರ ಆಕ್ರೋಶ. ಮನೆ ಕಟ್ಟಿ ನೋಡೋದಲ್ಲ, ಸೈಟ್ ತಗೊಂಡು ನೋಡು. ಹುಬ್ಬಳ್ಳಿ ಧಾರವಾಡದಲ್ಲಿ ಗಾದೆ ಮಾತನ್ನೇ ಬದಲಾಯಿಸೋ ರೇಂಜ್ಗೆ ನಕಲಿ ರಿಯಲ್ ಎಸ್ಟೇಟ್ ದಂಧೆಕೋರರ ಹಾವಳಿ. ನ್ಯೂಸ್ ಫಸ್ಟ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಯಿತು ಕರಾಳ ಮುಖ. ಸ್ಮಗ್ಲಿಂಗು ಮುನ್ನ 3 ವಾರಗಳಿಂದ ರನ್ಯಾ ಬರ್ತಾ ಇದ್ದಂತೆ ವಿದೇಶಿ ಕರೆಗಳು. ದುಬೈ ಏರ್ಪೋರ್ಟ್ನಲ್ಲಿ 6 ಅಡಿ ಎತ್ತರದ ವ್ಯಕ್ತಿ ನೀಡಿದ್ದಂತೆ ಚಿನ್ನ. ಡಿಆರ್ಐ ಮುಂದೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ರನ್ಯಾ. ದುಬೈ ಏರ್ಪೋರ್ಟ್ನಲ್ಲೇ ನಟಿ ರನ್ಯಾಳ ಟ್ರೈನಿಂಗ್. ಏರ್ಪೋರ್ಟ್ ವಾಶ್ರೂಮ್ನಲ್ಲಿ ಯೂಟ್ಯೂಬ್ ನೋಡಿ ಚಿನ್ನವನ್ನ ಮರೆಮಾಚಲು ಪ್ಲಾನ್. ವರದಿಯಲ್ಲಿ ಮಾಹಿತಿ ಉಲ್ಲೇಖಿಸಿರೋ ಡಿಆರ್ಐ. ಗಂಡನ ಕ್ರೆಡಿಟ್ ಕಾರ್ಡ್ನಲ್ಲಿ ದುಬೈ ಟಿಕೆಟ್ ಬುಕ್ ಮಾಡಿದ್ದ ರನ್ಯಾ. ಜತಿನ್ ಹುಕ್ಕೇರಿ ಹೆಸರಲ್ಲಿ ಇರುವ ಕ್ರೆಡಿಟ್ ಕಾರ್ಡ್ ಬಳಕೆ. ಇದಕ್ಕೆಲ್ಲ ಜತಿನ್ರನ್ನ 2 ಬಾರಿ ವಿಚಾರಣೆ ಮಾಡಿರೋ ಡಿಆರ್ಐ. ನಟಿ ರನ್ಯಾ ಗೆಳೆಯ ತರುಣ್ಗೂ ಇತ್ತು ಆಕ್ಟಿಂಗ್ ಹುಚ್ಚು. ಇದೇ ಕಾರಣಕ್ಕೆ ಹೈದರಾಬಾದ್ನಲ್ಲಿ ಮಾಡಿದ್ದ ಮನೆ. ತಾನೇ ಬಂಡವಾಳ ಹಾಕಿ ಸಿನಿಮಾ ಮಾಡೋದಕ್ಕೂ ಪಟ್ಟಿದ್ದ ಪ್ರಯತ್ನ. ತನಿಖೆ ವೇಳೆ ಸ್ಪಷ್ಟವಾಗಿ ಮಾಹಿತಿ ಹೇಳದ ತರುಣ್. ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಪತ್ತೆ ಮಾಡೋದು ಡಿಆರ್ಐಗೆ ಸವಾಲು. ತರುಣ್ ಬ್ಯಾಂಕ್ ಅಕೌಂಟ್ಸ್ ಜಾಲಾಡ್ತಾ ಇರುವ ಡಿಆರ್ಐ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನ ಪ್ರಕರಣ. ಹಿರಿಯ ಪೊಲೀಸ್ ಅಧಿಕಾರಿಗೂ ಡಿಆರ್ಐನಿಂದ ಸಮನ್ಸ್. ವಿವಿಐಪಿ ಪ್ರೋಟೋಕಾಲ್ಗೆ ಕರೆ ಮಾಡ್ತಿದ್ದ ಹಿರಿಯ ಅಧಿಕಾರಿಗಳಿಗೆ ಶುರುವಾಗಿದೆ ಢವಢವ. ದೇಶದಲ್ಲೇ ಸಂಚಲನ ಮೂಡಿಸಿದ ರನ್ಯಾ ರಾವ್ ಪ್ರಕರಣ. ಕೇಸ್ ಬಗ್ಗೆ ಒಂದಲ್ಲ, ಬರೋಬ್ಬರಿ 5 ತನಿಖೆ ನಡೆಯೋದು ಬಹುತೇಕ ಫಿಕ್ಸ್. ಡಿಆರ್ಐ, ಸಿಬಿಐ, ಐಎಎಸ್ ಅಧಿಕಾರಿ ನೇತೃತ್ವದ ತಂಡದ ಜೊತೆಗೆ ಇಡಿ ಮತ್ತು ಐಟಿ ಕೂಡ ಎಂಟ್ರಿ ಸಾಧ್ಯತೆ. ನಟಿ ರನ್ಯಾ ರಾವ್ ವಿರುದ್ಧ ಎಫ್ಐಆರ್ ದಾಖಲಿಸಿದ ಸಿಬಿಐ. ಡಿಆರ್ಐ ಅಧಿಕಾರಿಗಳ ದೂರು ಆಧರಿಸಿ ಎಫ್ಐಆರ್. ದೇಶಕ್ಕೆ ಅಕ್ರಮ ಚಿನ್ನ ಸಾಕಾಣಿಕೆ ಹಿನ್ನೆಲೆ ಪ್ರಕರಣ ದಾಖಲು. ಸಿದ್ದು ಹೇಳಿಕೆಯಿಂದ ಮತ್ತೆ ಗರಿಗೆದರಿದ ಸಿಎಂ ಬದಲಾವಣೆ ಚರ್ಚೆ. ನಿನ್ನೆ ಸದನದಲ್ಲಿ 5 ವರ್ಷವೂ ನಾನೇ ಸಿಎಂ ಎಂದಿರುವ ಸಿದ್ದರಾಮಯ್ಯ. ಸಿಎಂ ಗಾದಿ ಮೇಲೆ ಕಣ್ಣಿಟ್ಟ ಡಿಕೆಶಿಗೆ ಸಂದೇಶ ರವಾನೆ. ಚಿನ್ನದ ಪ್ರಕರಣದಲ್ಲಿ ಸಚಿವರ ಭಾಗಿತ್ವದ ಚರ್ಚೆ ಜೋರು. ಕಾಂಗ್ರೆಸ್ನಲ್ಲೇ ನಮ್ಮೊಳಗಿನ ವಿಲನ್ಸ್ ಯಾರು ಅನ್ನೋ ಗೊಂದಲ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ಸಾಧ್ಯತೆ. ಕಾಂಗ್ರೆಸ್ ವಿರುದ್ಧ ರನ್ಯಾ ಅಸ್ತ್ರ ಸಿಕ್ಕಿದ್ರು ಬಿಜೆಪಿ ಸೈಲೆಂಟ್. ರಾಜಕೀಯವಾಗಿ ವಿರೋಧಿಸಲು ಬಿಜೆಪಿ ಮೀನಾಮೇಷ. ಬಿಜೆಪಿ ನಾಯಕರಿಗಿದೆಯಾ ಕೇಂದ್ರ ಸರ್ಕಾರದ ವೈಫಲ್ಯದ ಭಯ? ಕಾಂಗ್ರೆಸ್ ಕೈಯಲ್ಲಿದೆ ಏರ್ಪೋರ್ಟ್ನಲ್ಲಿ ಭದ್ರತಾ ವೈಫಲ್ಯದ ಅಸ್ತ್ರ. ಮರಳು ಮಾಫಿಯಾ ದುಷ್ಕರ್ಮಿಗಳಿಂದ ಪೇದೆ ಮೇಲೆ ಹಲ್ಲೆ. ಅಕ್ರಮ ಮರಳು ಸಾಕಾಣಿಕೆಗೆ ತೆರಳಿದ್ದ ವೇಳೆ ಕಾನ್ಸ್ಟೇಬಲ್ ಲಕ್ಷ್ಮಣ್ ಮೇಲೆ ಅಟ್ಯಾಕ್. ರಾಯಚೂರಿನ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಹಕ್ಕಿ ಜ್ವರದ ಭೀತಿ. ಶಾಲೆಗಳಲ್ಲಿ ಮೊಟ್ಟೆ ಸೇವಿಸಲು ಮಕ್ಕಳ ಹಿಂದೇಟು. ದಾವಣಗೆರೆ ಮಕ್ಕಳಲ್ಲಿ ಆತಂಕದ ವಾತಾವರಣ. ಪೋಷಕರಿಂದಲೇ ಮಕ್ಕಳಿಗೆ ಮೊಟ್ಟೆ ತಿನ್ನಬೇಡಿ ಅಂತ ಸೂಚನೆ. ಮೊಟ್ಟೆ ಬಿಟ್ಟು ಬಾಳೆಹಣ್ಣು ಪಡಿತಾ ಇದ್ದಾರೆ ವಿದ್ಯಾರ್ಥಿಗಳು. ಒಂದು ವಾಹನಕ್ಕೆ ಡಿಕ್ಕಿ ಹೊಡೆದು ತಪ್ಪಿಸಿಕೊಳ್ಳಲು ಸರಣಿ ಅಪಘಾತ. ನೋಯ್ಡಾ ಸೆಕ್ಟರ್ನಲ್ಲಿ ಥಾರ್ ಚಾಲಕನ ಹುಚ್ಚಾಟ. ವಿಡಿಯೋ ವೈರಲ್. ಡ್ರೈವರ್ನನ್ನ ಬಂಧಿಸಿದ ಪೊಲೀಸರು. ಪ್ಯಾರಿಸ್ ಫ್ಯಾಷನ್ ವೀಕ್ನಲ್ಲಿ ಕನ್ನಡದ ಪ್ರಣೀತಾ ಸುಭಾಷ್ ವಿಶೇಷ ಅತಿಥಿಯಾಗಿ ಗಮನ ಸೆಳೆದ ನಟಿ. ಮದುವೆ ಮಕ್ಕಳಾದ ಬಳಿಕ ಬಿಗ್ ಕಂಬ್ಯಾಕ್ಗೆ ಪ್ಲಾನ್. ಟಾಕ್ಸಿಕ್ ಸಿನಿಮಾ ಫೈಟಿಂಗ್ ಚಿತ್ರೀಕರಣ ಮುಕ್ತಾಯ. ರಹಸ್ಯವಾಗಿಯೇ ಸಿನಿಮಾದ ಮೇಜರ್ ದೃಶ್ಯಗಳ ಶೂಟಿಂಗ್ ಕಂಪ್ಲೀಟ್. ಇದೊಂದು ಬ್ಯಾಂಗರ್ ಎಂದ ಸ್ಟಂಟ್ ಕೊರಿಯೋಗ್ರಾಫರ್ ಜೆ ಪರ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.